ಇನ್ನು ಅಧಿವೇಶನದ ಬಳಿಕ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಪವರ್ ಶೇರಿಂಗ್ ಟಾಕ್. ಅಧಿವೇಶನ ಮುಗಿತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಬಣದ ನಡುವೆ ಕಿತ್ತಾಟ ಮತ್ತೆ ಶುರುವಾಗಿರೋ ಹಾದಂತ ಲಕ್ಷಣಗಳು ಕಾಣಿಸ್ತಾ ಇದೆ. ತಮ್ಮ ಅಜೆಂಡಾವನ್ನ ಸಾಧಿಸಿಕೊಳ್ಳಲು ಪ್ಲಾನ್ ಹಾಕ್ತಾ ಇದ್ದಾರೆ ನಾಯಕರು. ಅಧಿವೇಶನದ ಬಳಿಕ ಮತ್ತೆ ಮುನ್ನೆಲೆಗೆ ಬಂದಿದೆ ಪವರ್ ಶೇರಿಂಗ್ ಟಾಕ್. ಅಧಿವೇಶನ ಮುಗಿತಾ ಇದ್ದಂತೆ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರ ಬಣ ಫುಲ್ ಅಲರ್ಟ್ ಆಗಿದೆ. ತಮ್ಮ ಅಜೆಂಡಾವನ್ನ ಸಾಧಿಸಿಕೊಳ್ಳೋದಕ್ಕೆ ಪ್ಲಾನ್ ಹಾಕ್ತಾ ಇದ್ದಾರೆ ನಾಯಕರು. ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಬಣದ ನಾಯಕರು ವಾದ ಮಾಡ್ತಾ ಇದ್ರೆ, ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿರಬೇಕು ಅಂತ ಸಿದ್ದರಾಮಯ್ಯನವರ ಬಣದ ನಾಯಕರು ಒತ್ತಾಯ ಮಾಡ್ತಾರೆ. ಹೈಕಮಾಂಡ್ ಮುಂದೆ ಅಂತಿಮ ದಾಳವನ್ನು ಉರುಳಿಸೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಏನೇ ಆದರೂ ಸಹ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ಲಿಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ನಿರ್ಧಾರವನ್ನ ಮಾಡಿದ್ದಾರೆ. ಅವಕಾಶ ಒದಗಿ ಬಂದ್ರೆ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಬಳಿಯೇ ಚರ್ಚೆ ಮಾಡಲಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇತ್ತ ಸೈಲೆಂಟ್ ಆಗಿ ಬಜೆಟ್ ತಯಾರಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಇಬ್ಬರ ಕಾರ್ಯತಂತ್ರದಲ್ಲಿ ಯಾರ ತಂತ್ರ ಕೈ ಮೇಲಾಗುತ್ತೆ ಅಥವಾ ಯಾರ ತಂತ್ರ ಕೈ ಹಿಡಿಯುತ್ತೆ ಅನ್ನುವಂಥದ್ದೇ ಈಗಿರ್ತಕ್ಕಂಥ $1 ಮಿಲಿಯನ್ ಪ್ರಶ್ನೆ ವೀಕ್ಷಕರೇ. ಒಂದು ಕಡೆ ಈ ನಾಯಕತ್ವ ಹಗ್ಗಜಗ್ಗಾಟ ಅಥವಾ ಈ ರೀತಿಯಾದಂಥ ಈ ತಿಕ್ಕಾಟಕ್ಕೆ ಫುಲ್ ಸ್ಟಾಪ್ ಇಡಬೇಕಾದಂಥ ಹೈಕಮಾಂಡ್ ಮೌನಕ್ಕೆ ಜಾರಿಡ್ತಕ್ಕಂಥದ್ದು ಒಂದಷ್ಟು ಜನ ನಾಯಕರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಇದೆಲ್ಲದರ ನಡುವೆ ನಿನ್ನೆಯಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ಕೊಟ್ಟರು. 5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ. ಅದು ಒಂದು ಭಾಗ. ಮಗದೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರಂತೂ ತೀರಾ ಇತ್ತೀಚೆಗೆ ಅಧಿವೇಶನ ಆದ ನಂತರ ಈ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾತನ್ನ ಅವರು ಆಡ್ತಾ ಇಲ್ಲ. ಬಟ್ ಹಾಗಂತ ಡಿ.ಕೆ. ಶಿವಕುಮಾರ್ ಅವರು ಸುಮ್ಮನಿದ್ದಾರೆ ಅಂತ ಅಲ್ಲ. ಅವರ ಬಣದ ನಾಯಕರಾದಿಯಾಗಿ ಅವರು ಸಹ ಬೇಕಾಗಿರ್ತಕ್ಕಂಥ ಒಂದಷ್ಟು ಕಾರ್ಯತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಬಹಳ ಸ್ಪೀಡಾಗಿ ಹೋಗೋದಕ್ಕಿಂತ ಅಥವಾ ಆ ದುಗುಡಕ್ಕೆ ಒಳಗಾಗಿ ಇನ್ನೇನೋ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಿಂತ ಬಹಳ ಜಾಣ್ಮೆಯ ನಡೆಯನ್ನ ಇಟ್ಟರೆ ಎಲ್ಲೋ ಒಂದು ಕಡೆ ತಮ್ಮ ಗುರಿಯನ್ನು ಸಾಧಿಸಬಹುದು ಅನ್ನುವ ಲೆಕ್ಕಾಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಇದ್ದ ಹಾಗೆ ಕಾಣಿಸ್ತಾ ಇದೆ. ಇದೆಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಐತಿಹಾಸಿಕ ಬಜೆಟ್ ಅನ್ನು ಮಂಡನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. 17ನೇ ಬಜೆಟ್ ಅನ್ನು ಮಂಡನೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಿಪರೇಷನ್ಸ್. ಹೀಗಾಗಿಯೇ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಕಳೆದ 1 ವಾರದಿಂದಲೂ ಸಹ ಕಂಟಿನ್ಯೂಸ್ ಆಗಿ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ.